ನಾವು ಎಲ್ಲಿವರೆಗೆ ಸೇವಕರಾಗಿರ್ತೇವೆ, ಸರ್ವೆಂಟ್ ಮೈಂಡ್ಸೆಟ್ನಲ್ಲಿ ಇರ್ತೇವೆ, ಓಕೆ, ವಿಕ್ಟಿಮ್ ಮೈಂಡ್ಸೆಟ್ನಲ್ಲಿ ಇರ್ತೇವೆ, ಈ ಸಮಾಜ ನಮ್ಮ ಮೇಲೆ ಆಳೋದೆ. ಯಾರ್ಯಾರು ಅದಕ್ಕೆ ಮೆಟ್ಟಿ ನಿಂತಿದ್ದಾರಲ್ಲ, ಹೇ ಇದಲ್ಲ ನಾನು ಏನೋ ಬೇರೆ ಇದ್ದೇನೆ ಅಂತ ಯಾರು ಮೆಟ್ಟಿ ನಿಂತಿದ್ದಾರಲ್ಲ, ಅದನ್ನು ಕ್ರಾಸ್ ಮಾಡಿ ಅವರು ಆ ಸೈಡ್ ಹೋಗಿದ್ದಾರೆ. ಅದಕ್ಕೆ ಎಷ್ಟೋ ಮನುಷ್ಯರು ಈ ಜಗತ್ತಿನಲ್ಲಿ ಹುಟ್ಟಲಾರದೆ ಸತ್ತು ಹೋದರು. ತಾಯಿಯ ಗರ್ಭದಿಂದ ಹುಟ್ಟೋದು ಅದು ಆಪ್ಷನಲ್. ನಮ್ಗೆ ಗೊತ್ತಿಲ್ಲ ಯಾರ ಮನೇಲಿ ಹುಡ್ತೇವೆ. ನೀವು ಸಿನ್ನೂರಲ್ಲಿ ಹುಡ್ತೀರಿ, ನಾ ಧಾರವಾಡದಲ್ಲಿ ಹುಡ್ತೇನೆ, ನಾ ಮುನ್ಸಿಪಾಲ್ಟಿ ಹಾಸ್ಪಿಟ್ಲಲ್ಲಿ ಹುಡ್ತೇನೆ, ನೀವು ಒಂದು ಶ್ರೀಮಂತ ದೊಡ್ಡ ಹಾಸ್ಪಿಟ್ಲಲ್ಲಿ ಹುಡ್ತೀರಾ, ನೀ ಡೆಲ್ಲಿಯಲ್ಲಿ ಹುಟ್ಬೋದು, ಇನ್ನೊಬ್ರು ಹಳ್ಳಿಯಲ್ಲಿ ಹುಟ್ಬೋದು. ಅದು ಗೊತ್ತಿಲ್ಲ ರೀ ಯಾರ ಮನೇಲಿ ಹುಡ್ತೇವೆ, ಎಂಥ ಮನಸ್ಥಿತಿಯಲ್ಲಿ ಹುಡ್ತೇವೆ, ಎಂಥ ವಾತಾವರಣದಲ್ಲಿ ಹುಡ್ತೇವೆ, ಗುಡಿಸ್ನಲ್ಲಿ ಹುಡ್ತೇವೆ, ದೊಡ್ಡ ಆಗರ್ಭ ಶ್ರೀಮಂತರ ಮನೆಯಲ್ಲಿ ಹುಡ್ತೇವೆ, ಅದು ಯಾರಿಗೆ ಐಡಿಯಾ ಇಲ್ಲ. ಮೊದಲನೇ ಹುಟ್ಟು ನಮ್ಗೆ ಗೊತ್ತಿಲ್ಲ, ಹುಟ್ಟಿದ್ವಿ. ಬಟ್ ಈ ಜಗತ್ತಿಗೆ ಬಂದಮೇಲೆ ಇನ್ನೊಂದ್ಸಲ ಹುಟ್ಟಬೇಕು. ಅದಪ್ಪ ಹುಟ್ಟಬೇಕು. ನರೇಂದ್ರ ತಾಯಿಯ ಗರ್ಭದಿಂದನೇ ಹುಟ್ಟಿದ್ರು, ಈ ಜಗತ್ತಿಗೆ ಬಂದು ಸ್ವಾಮಿ ವಿವೇಕಾನಂದರಾಗಿ ಮತ್ತೆ ಹುಟ್ಟಿದ್ರು. ಸಿದ್ಧಾರ್ಥ ತಾಯಿಯ ಗರ್ಭದಿಂದನೇ ಹುಟ್ಟಿರೋದು, ಈ ಜಗತ್ತಿಗೆ ಬಂದು ಗೌತಮ ಬುದ್ಧನಾಗಿ ಮತ್ತೆ ಹುಟ್ಟಿದ್ರು. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅನ್ನೋರು ಒಬ್ಬರು ತಾಯಿಯ ಗರ್ಭದಿಂದ ಹುಟ್ಟಿರೋದು, ಈ ಜಗತ್ತಿಗೆ ಬಂದ ಮೇಲೆ ಮಹಾತ್ಮ ಗಾಂಧಿಯಾಗಿ ಮತ್ತೆ ಹುಟ್ಟಿದ್ರು.